ಸೊ ಈ ವಿಡಿಯೋದಾಗ ವೀಸಾ ಎಕ್ಸ್ಪೈರ್ ಆಯ್ತಂದ್ರೆ, ಈಗ ನೀವು ವಿಸಿಟ್ ವೀಸಾದಾಗ ಬಂದಿರ್ತೀರಿ ಅಥವಾ ಜಾಬ್ ವೀಸಾದಾಗ ಇರ್ತೀರಿ, ಟೂರಿಸಮ್ ವೀಸಾದಾಗ ಇರ್ತೀರಿ, ಟೂರಿಸ್ಟ್ ವೀಸಾದಾಗ ಇರ್ತೀರಿ. ಸೊ ದುಬೈ ಬಂದಿರಿ, ವೀಸಾ ಎಕ್ಸ್ಪೈರ್ ಆಯಿತು, ನಾಳೆ ಹೋಗ್ಬೇಕೈತಿ, ಬಟ್ ನೀವು ನಾಳೆ ಹೋಗೋಕ್ಕಾಗಂಗಿಲ್ಲ ಅಥವಾ ನಾಳೆ ಹೋಗೋದು ಮಿಸ್ ಮಾಡ್ಕೊಂಡ್ರಿ. ಆ ಟೈಮ್ದಾಗ ಏನು ಮಾಡಬೇಕು, ಏನೈತಿ ಪ್ರೊಸೀಜರ್, ಎಷ್ಟು ದಂಡ ಬೀಳ್ತೈತಿ, ದಂಡ ಇತ್ತಂದ್ರೆ ಫೈನ್ನ, ಅದನ್ನು ಈ ವಿಡಿಯೋದಾಗ ಮಾತಾಡೋಣ. ಸೊ ಯಾರಾದರೂ ಫಸ್ಟ್ ಟೈಮ್ ನೋಡತ್ತಿದ್ರಿ ಅಂದ್ರೆ, ನನ್ನ ಹೆಸರು ಲಕ್ಷ್ಮೀಪುತ್ರ, ನಾನು ದುಬೈದಾಗ ಇರ್ತೀನಿ. ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಅದೀನಿ ಇಲ್ಲಿ. ಸೊ ನಾನು ದುಬೈ ಜಾಬ್ಸ್ ರಿಲೇಟೆಡ್, ಜಾಬ್ಸ್ ಟಿಪ್ಸು, ಟ್ರಿಕ್ಸು, ಇದ್ರ ರಿಲೇಟೆಡ್ ಜಾಸ್ತಿ ವಿಡಿಯೋ ಮಾಡ್ತಿರ್ತೀನಿ. ಆಮೇಲೆ ಸ್ವಲ್ಪ ಟೂರಿಸಮ್ ರಿಲೇಟೆಡ್, ಟೂರಿಸ್ಟ್ ಪ್ಲೇಸಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿರ್ತೀನಿ. ಫಸ್ಟ್ ಟೈಮ್ ಯಾರಾದರೂ ನೋಡತ್ತೀರಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಒಂದು ಲೈಕ್ ಮಾಡಿರಿ ಈ ವಿಡಿಯೋಕ್ಕೆ. ಸೊ ಯೂಶ್ವಲಿ ವೀಸಾ ಅಂದ್ರೇನು, ನೀವು ಇಷ್ಟು ದಿನ ಇಲ್ಲಿ ಇರಬೇಕು ಅನ್ನೋಂಥದ್ದು ಒಂದು ಪೇಪರ್, ಅದರ ಡೇಟ್ ಇರ್ತೈತಿ, ಈ ಡೇಟಿಂದ ಈ ಡೇಟಿನ ತನಕ ದುಬೈದಾಗ ನೀವು ಇರಬೇಕು ಅಂತ ಒಂದು ಕೊಟ್ಟಿರ್ತಾರೆ ಕಾಪಿ. ಫಾರ್ ಎಕ್ಸಾಂಪಲ್ 1ನೇ ತಾರೀಕಿಂದ 30ನೇ ತಾರೀಕಿನ ತನಕ, ಜನವರಿ ಅನ್ಕೋರಿ, 1 to 30 ತನಕ ನೀವು ಇರಬೇಕು. ನೀವು 1 to 35 ತನಕ ಇದೀರಿ, ಹೋಗೇ ಇಲ್ಲ ಇನ್ನೂ, 35-40 ಡೇಸ್ ತನಕನೂ ಅದಿರಿ. 1ನೇ ತಾರೀಕಿಂದ 30ನೇ ತಾರೀಕಿಗೆ ಹೋಗ್ಬೇಕು ನೀವು. 1ನೇ ತಾರೀಕಿಂದ 30ನೇ ತಾರೀಕು ಮುಗಿದು ಮತ್ತು 10ನೇ ತಾರೀಕು ಬಂದೈತಿ, 10 ದಿನ ಎಕ್ಸ್ಟ್ರಾ ಅದಿರಿ, ಹೋಗಿಲ್ಲ. ಅವಾಗ ಏನಾಗ್ತೈತಿ, ಅದು ಕ್ರೈಮ್ ಆಗ್ತೈತಿ. ನೀವು ಇಲ್ಲೀಗಲಿ ದುಬೈದಾಗ ಇದೀರಿ ಅಂತ ಕನ್ಸಿಡರ್ ಆಗ್ತೈತಿ. 1 or 2 ಡೇಸ್ ಅಥವಾ ಒಂದು 5 ಡೇಸ್ ಎಕ್ಸ್ಟ್ರಾ ಇದ್ರಿ ಅಂದ್ರೆ ದುಬೈ ಗೌರ್ಮೆಂಟ್ ಏನು ಮಾಡ್ತೈತಿ, 50 ದಿರಮ್ ಒಂದು ದಿನಕ್ಕೆ ಒಂದು ಫೈನ್ ಹಾಕ್ತೈತಿ. 1 ದಿನಕ್ಕೆ 50 ಅಂತೆ. ಎಷ್ಟು ದಿನ ಇದೆಯಪ್ಪ ನೀನು, 10 ದಿನ ಇದೆಯಾ, 10 × 50 ಟೋಟಲ್ ಎಷ್ಟು ಹಾಕೈತಿ, ಅಷ್ಟು ದಿರಮ್ಸ್ ಲೆಕ್ಕದಲ್ಲೇ ಫೈನ್ ಹಾಕಿ ನಿಮಗೆ ಕಳಿಸ್ತೈತಿ, ಹೋಗ್ರಪ್ಪ ಅಂಥೇಳಿ. ಬಟ್ ನೀವು ಭಾಳ ದಿನದಿಂದ ಅದೀನಿ, ಲೈಕ್ 3 ಮಂತ್ಸ್ ಅದೀನಿ, 4 ಮಂತ್ಸ್ ಅದೀನಿ ಅಂದ್ರೆ ಅದು ಇಲ್ಲೀಗಲ್. ನೀವು ಹಂಗೆ ಇರೋದ್ರಿಂದ ಪ್ರಾಬ್ಲಮ್ಸ್ ಏನಂದ್ರೆ, ಅದು ಎಲ್ಲಿ ಹೋಗಂಗಿಲ್ಲ, ನೀವು ರೆಕಾರ್ಡ್ನಾಗ ಇರ್ತೈತಿ, ದುಬೈ ಗೌರ್ಮೆಂಟ್ ರೆಕಾರ್ಡ್ನಾಗ ಇರ್ತೈತಿ. ನೀವು ಹೊರಗೆ ಹೋಗ್ತಿರಲ್ಲ ದುಬೈದಿಂದ, ಇಮಿಗ್ರೇಷನ್ದಾಗ ಕಾಣಿಸ್ತೈತಿ. ನೀವು ಒನ್ಸ್ ನೀವು ಏನಾದರೂ ಎಮಿರೇಟ್ಸ್ ಐಡಿ ನೀವು ಸ್ಕ್ಯಾನ್ ಮಾಡಿದ್ರಿ, ಅಥವಾ ನಿಮ್ಮದು ರೆಟಿನಾ ಸ್ಕ್ಯಾನ್ ಆಗೈತಿ. ಯೂಶ್ವಲಿ ಇಲ್ಲಿ ಟೆಕ್ನಾಲಜಿ ಐತಿ, ಏನು ಪಾಸ್ಪೋರ್ಟೇ ಸ್ಕ್ಯಾನ್ ಮಾಡ್ಬೇಕಂತಿಲ್ಲ, ಅಲ್ಲಿ ಹೋಗಿ ನಿಂತ್ರೆ ನಿಮ್ಮದು ಒಂದು ರೆಟಿನಾ ಸ್ಕ್ಯಾನ್ ಆಗೈತಿ, ಅಲ್ಲಿ ಫುಲ್ ಡೀಟೇಲ್ ಬರ್ತೈತಿ. ಯಾವಾಗ ಎಂಟ್ರಿ ಆದ ದುಬೈಗೆ, ಯಾವಾಗ ಎಕ್ಸಿಟ್ ಆಗಬೇಕಾಗಿತ್ತು, ಯಾವ ವಿಸಾದ ಮ್ಯಾಗ ಬಂದಿದ್ದ, ಯಾಕೆ ಇಲ್ಲಿ ಜಾಸ್ತಿ ಉಳ್ದಾನ ಅನ್ನೋದು ರೆಕಾರ್ಡ್ ಅಲ್ಲಿ ಕಂಪ್ಲೀಟ್ ಇರ್ತೈತಿ. ಸೊ ನೀವು ಆ ಥರ ಎಸ್ಕೇಪ್ ಆಗಬೇಕಲ್ಲ, ಇಲ್ಲಿಗಲ್ಲಿ ನೀವು ಇದ್ದು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ರಿ, ಗಳಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ರಿ ಅಂದ್ರೆ ಅಂಥವೂ ಆಗಂಗಿಲ್ಲ. ಸೊ ಆ ಕೇಸ್ನಾಗ ಏನಾಗ್ತೈತಿ, ನೀವು ಈಗ ನೋಡ್ರಿ, ನೀವು ಇಲ್ಲಿಗಲ್ ಕೆಲಸ ಮಾಡ್ತಿರ್ತೀರಿ, ಯಾರು ನಿಮ್ಗೆ ಕೇಳ್ತಿರಲ್ಲ, ನೀವು ಯಾರ ಕಣ್ಣಿಗೆ ಬಿದ್ದಿರಲ್ಲ, ನಿಮ್ಮದು 2-3 ತಿಂಗಳಿಂದ ನಡೆದಿರ್ತೈತಿ ಅಥವಾ 1 ವರ್ಷದಿಂದ ನಡೀತಿರ್ತೈತಿ. ಬೈ ಮಿಸ್ಸಾಗಿ ಯಾವುದೋ ಒಂದು ಗದ್ದಲ ಆಗೈತಿ, ಏನೋ ಒಂದು ಪ್ರಾಬ್ಲಮ್ ಆಗೈತಿ, ಅಂಥಲ್ಲಿ ನೀವು ಸಿಕ್ಕಾಕೊಂಡ್ರೆ ನಿಮ್ಮನ್ನು ಹಿಡಿದ್ರು ಪೊಲೀಸರು. ಫಸ್ಟ್ ಅವ್ರು ಕೇಳೋದು ನಿಮ್ಮದು ಎಮಿರೇಟ್ಸ್ ಐ ಡಿ. ನಿಮ್ಮ ಎಮಿರೇಟ್ಸ್ ಐ ಡಿನೇ ಇರೋಂಗಿಲ್ಲ, ಯಾಕಂದ್ರೆ ನೀವು ಬಂದಿರ್ತೀರಿ ಒಂದು ವಿಸಿಟ್ ವೀಸಾದ್ಮೇಲೆ ಬಂದ್ರೆ ನಿಮಗೆ ಎಮಿರೇಟ್ಸ್ ಐ ಡಿ ಸಿಗೋಂಗಿಲ್ಲ. ಕೆಲಸ ಯಾರು ಮಾಡ್ತಿರ್ತಾರೆ ಇಲ್ಲಿ ಅಂಥವ್ರ ಕಡೆ ಎಮಿರೇಟ್ಸ್ ಐ ಡಿ ಇರ್ತೈತಿ. ಸೊ ನಿಮ್ಮದು ವೀಸಾದ ಕಾಪಿ ಎಕ್ಸ್ಪೈರ್ ಆಗಿದ್ದು ನೀವು 2-3 ತಿಂಗಳಿದ್ರಿ ಅಂದ್ರೆ ಅದು ಕ್ರೈಮ್ ಆಗ್ತೈತಿ. ಆವಾಗ ಅವ್ರು ಏನು ಮಾಡ್ತಾರೆ, ನಿಮ್ಮನ್ನು ಜೈಲ್ನಾಗ ಹಾಕ್ತಾರೆ. ಜೈಲ್ನಾಗ ಹಾಕಿ ನಿಮ್ಮನ್ನು ಕೇಳ್ತಾರೆ, ಇಷ್ಟು ದಿನ ನೀನು ಇಲ್ಲೀಗಲ್ ಇದೆಯಲ್ಲ, ಸೊ ನೀ ಎಲ್ಲಿ ಕೆಲಸ ಮಾಡ್ತಿದ್ದಿ, ಏನು ಮಾಡ್ತಿದ್ದಿ. ಈಗ ಜೈಲ್ನಾಗ ಅದೀರಿ, ನಿಮಗೆ ಎಲ್ಲಿ ಕೆಲಸ ಮಾಡ್ತೀವಿ ಅಂದ ತಕ್ಷಣ ನೀವು ಹೇಳಿದ್ರಂದ್ರೆ, ಯಾರು ಕೆಲಸ ಕೊಟ್ಟಿರ್ತಾನಲ್ಲ ಅವನಿಗೆ ಹಿಡ್ಕೊಂಬಂದು ಅವನಿಗೆ ಒಂದಿಷ್ಟು ಫೈನ್ ಹಾಕ್ತಾರೆ. ಇಷ್ಟು ಅಷ್ಟು ಅಲ್ಲ, ಅವನಿಗೆ ದೊಡ್ಡ ಫೈನ್ ಹಾಕ್ತಾರೆ. ಅವನು ಕ್ಯಾನ್ಸಲೇ ಮಾಡಿಬಿಡ್ತಾರೆ ಒಂದು ಲೈಸೆನ್ಸ್. ಇಲ್ಲಿ ಏನು ಅವನೇನು ಬಿಸ್ನೆಸ್ ಇರ್ತೈತಲ್ಲ, ಆ ಬಿಸ್ನೆಸ್ ಕಂಪ್ಲೀಟ್ಲಿ ಬಂದ್ ಮಾಡಿಬಿಡ್ತಾರೆ. ಅವರಿಗೆ ಯಾರು ಕೆಲಸ ಕೊಟ್ಟಾನ ಅವ್ನಿಗೆ ಮನೆ ಕಳಿಸ್ತಾರೆ, ನಿಮಗೂ ಡಿಪೋರ್ಟ್ ಮಾಡಿ ಒಂದು ಸೀಲ್ ಹಾಕಿ ಇನ್ಮೇಲೆ ನೀನು GCCಗೆ ಬರಲಾರ್ದಂಗೆ ಮಾಡ್ತಾರೆ. ಅಂದ್ರೇನು, ಆ್ಯಕ್ಚುಲಿ ಆ ನಿಮ್ಮ ಪಾಸ್ಪೋರ್ಟ್ ಐ ಡಿಗೆ ಒಂದು ಬ್ಲ್ಯಾಕ್ ಡಾಟ್ ತರೋದು, ಬ್ಲ್ಯಾಕ್ ಮಾರ್ಕ್ ತರೋದು, ಇವನು ಈ ಥರ ಇಲ್ಲಿಗಲ್ ಇದ್ದ, ಇವನ್ ಬಿಹೇವಿಯರ್ ಸರಿ ಇಲ್ಲ ಅನ್ನೋ ಥರ. ಎಲ್ಲ ಸಿಸ್ಟಮ್ನಾಗೂ, ಈ UAE ಸಿಸ್ಟಮ್ದಾಗೂ ಅದು ಶೋ ಆಗ್ತೈತೆ. ನೀವು ಇನ್ನೊಮ್ಮೆ ಟ್ರೈ ಮಾಡ್ತೀರಂದ್ರೆ ಅದು ಮಷೀನು ಆ ವೀಸಾ ನಿಮ್ಮ ಐ ಡಿಗೆ ಆ ವೀಸಾನೇ ಕೊಡಂಗಿಲ್ಲ, ಆ ಮಷೀನ್ ಆ ಥರ ಮಾಡ್ತಾರೆ. ಇದು ಇಲ್ಲೀಗಲ್ ಯಾರಾದರೂ ಇದ್ರೆ ಅಂದ್ರೆ ದುಬೈದಾಗ. ಆಮೇಲೆ ಭಾಳಷ್ಟು ಜನ ಆಫ್ರಿಕಾದವರು ಮೊದಲು ಇರ್ತಿದ್ರು, ಇಲ್ಲೀಗಲಿ ಇಲ್ಲಿ ಬಂದು ಇದ್ದು ಕೆಲಸ ಮಾಡ್ತಿದ್ರು. ಆಫ್ರಿಕಾ, ಪಾಕಿಸ್ತಾನ್, ಆಮೇಲೆ ಬಾಂಗ್ಲಾದೇಶ, ಇನ್ನು ಕೆಲವರು ಇಂಡಿಯಾದವರು ಇರ್ತಿದ್ರು.
ಇಲ್ಲೀಗಲ್ದಾಗಿ ಇಲ್ಲಿ ಬಂದು ಇರೋದು, ಸಿಕ್ಕಾಪಟ್ಟೆ ದುಡಿದು ಲೈಕ್ ಪಾರ್ಟ್ ಟೈಮ್ ಮಾಡೋದು ಅವೆಲ್ಲ ಇಲ್ಲೀಗಲ್ ಅದ ಖರೆ. ಅಂಥವೆಲ್ಲ ಮಾಡಿ ರೊಕ್ಕ ಇಂಡಿಯಾಕ್ಕೆ ಕಳಿಸೋದು ಅಥವಾ ಬೇರೆ ಬೇರೆ ಕಂಟ್ರಿಗೆ ಅವ್ರ ನೇಬರಿಂಗ್ ಕಂಟ್ರಿ ಗಳಿಸೋದು ಇಂಥದ್ದೆಲ್ಲ ಮಾಡ್ತಿದ್ರು. ಈಗ ದುಬೈ ಗೌರ್ಮೆಂಟ್ ಭಾಳ ಸ್ಟ್ರಿಕ್ಟ್ ಆಗೈತಿ. ಅಂಥವ್ರನ್ನೆಲ್ಲ ಹಿಡಿದು ಜೈಲಿಗೆ ಹಾಕಿ ಡಿಪೋರ್ಟ್ ಮಾಡಕತ್ತಾರ. ಇನ್ನೊಂದು ಕ್ವಶನ್ ಇರ್ಬೋದು, ಅಕಸ್ಮಾತ್ ನಾನು ಜೈಲಿಗೆ ಹಿಡಿದ್ರು ಬಟ್ ನಂಬಲ್ಲಿ ರೊಕ್ಕನೂ ಇಲ್ಲ, ಆಮೇಲೆ ನಂಬಲ್ಲಿ ಪಾಸ್ಪೋರ್ಟ್ಗೆ ವಾಪಸ್ ಹೋಗಕ್ಕೆ ನಂಬಲ್ಲಿ ಏರ್ಪೋರ್ಟಿಗೆ ವಾಪಸ್ ಇಂಡಿಯಾಕ್ಕೆ ಹೋಗಕ್ಕೆ ನಮ್ಮ ಹತ್ರ ರೊಕ್ಕನೂ ಇಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ? ಸಿಂಪಲಾಗಿ ನಿಮ್ಮ ರಿಲೇಟಿವ್ಸ್ ಯಾರು ಇರ್ತಾರೆ ಅಂಥವ್ರ ಕಡೆಯಿಂದ ರೊಕ್ಕ ತಗೋ ಅಂತೇಳಿ ನಿಮ್ಮನ್ನ ಟಾರ್ಚರ್ ಮಾಡ್ತಾರೆ. ನಿಮಗೆ ಬೇರೆ ಆಪ್ಷನ್ ಇರೋಂಗಿಲ್ಲ. ಆಮೇಲೆ ಗೌರ್ಮೆಂಟಿಂದ ಎವ್ರಿ ಇಯರು ಅಥವಾ 3 ಇಯರು 2 ಇಯರ್ಸ್ಗೊಮ್ಮೆ ಒಂದು ಸ್ಕೀಮ್ ಟೈಪ್ ಅದು ಬಿಡ್ತಾರೆ. ಯಾರ್ಯಾರು ಅದಿರಪ್ಪ ಇಲ್ಲಿಗೆಲ್ಲ ಹೋಗ್ರಿ ಅಂತೇಳಿ ಅವರೇ ನಿಮ್ಗೆ ಟಿಕೆಟ್ ಬುಕ್ ಮಾಡಿಕೊಡ್ತೀವಿ ಹೋಗ್ರಿ ಅಂತಾರೆ. ಅಥವಾ ಫೈನ್ ಇಲ್ಲಾರ್ದೆ ಏನು ಫೈನ್ ತೊಗೊಳಂಗಿಲ್ಲ, ಇಲ್ಲಿಗೆಲ್ಲ ಯಾರು ಅದಿರಿ ಹೋಗ್ಬಿಟ್ರಪ್ಪ ಅಂತೇಳಿ ನ್ಯೂಸ್ನಾಗೂ ಬರ್ತಾವೆ. 2 ಇಯರ್ಸು 3 ಇಯರ್ಸು 1 ಇಯರ್ಸ್ಗೊಮ್ಮೆ ಅಂಥ ಆಪರ್ಚುನಿಟಿ ನೋಡಿ ಇಲ್ಲಿಗೆಲ್ಲ ಯಾರು ಇರ್ತಾರೆ ಅಂಥವ್ರು ಹೋಗ್ಬಿಡ್ತಾರೆ. ಸೊ ನಾ ಇಲ್ಲೀಗಲ್ನಾಗ ಅದೀನಿ, ಈಗ ನೆಕ್ಸ್ಟು ಇಲ್ಲೇ ಇರ್ಬೇಕಂತ ಮಾಡೀನಿ. ಒಂದು ಕಡೆ ಕೆಲಸ ಹುಡುಕೀನಿ, ಕೆಲಸ ಒಂದು ಕಂಪ್ನಿಯವ್ರು ಕೊಡಾಕತ್ತಾರೆ ನನಗೆ. ಬಟ್ ಇಲ್ಲೀಗಲ್ ಆಗಿರೋದು ಲೀಗಲಾಗಿ ನಾನು ಕನ್ವರ್ಟ್ ಮಾಡ್ಕೋಬೇಕು. ಹೆಂಗೆ ಮಾಡಬೇಕು ಅಂದ್ರೆ PRO ಅಂತಿರ್ತಾರೆ, ಅಂಥವ್ರನ್ನ ಕನ್ಸಲ್ಟ್ ಮಾಡಿರಿ. ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತಾರೆ. ಅವ್ರದ್ದು ಕೆಲಸನೇ ಇದೇ ಇರ್ತೈತಿ. ಇಲ್ಲೀಗಲ್ ಯಾರು ಇರ್ತಾರೆ ಅಂಥವ್ರನ್ನ ತೊಗೊಂಡೋಗಿ ಲೀಗಲ್ ಮಾಡೋದು. ಅಂದ್ರೆ ಡಾಕ್ಯುಮೆಂಟ್ ಪ್ರಕಾರ ಆ್ಯಸ್ ಪರ್ ದ ಡಾಕ್ಯುಮೆಂಟ್ ಅದನ್ನ ಕೆಲಸ ಮಾಡಿಸ್ತಾರೆ. ಇದು ಗೌರ್ಮೆಂಟಿಗೆ ಮತ್ತು ನಿಮಗೆ ಒಂದು ಅವರು ಬ್ರಿಡ್ಜ್ ಇದ್ದಂಗೆ. ಸೊ ಇದಾಗಿತ್ತು ಓವರ್ ಸ್ಟೇ ಬಗ್ಗೆ. ವೀಸಾಕ್ಕೂ ಮೀರಿ ಜಾಸ್ತಿ ಏನಾದರೂ ಇಲ್ಲಿದ್ರಿ ಅಂದ್ರೆ ಈ ಥರ ಆಗ್ತಾವೆ. ಇನ್ನೂ ಬೇರೆ ಬೇರೆ ಸಿನಾರೀಸ್ ಅದಾವೆ. ನಾನು ವಿಡಿಯೋ ಭಾಳ ಉದ್ದ ಆಗ್ತೈತಿ ಅಂಥೇಳಿ ಹೇಳಿಲ್ಲ ಇಲ್ಲಿ. ಸೊ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಬಾಯ್. ಮತ್ತೆ ಮುಂದೆ ಸಿಗೋಣಂತ.